ಬಾನಿಯನ್ನೆಲ್ಲ ಕಟ್ಟಿ ಎತ್ತುಗಳನ್ನೆಲ್ಲ ಕಟ್ಟಿ ನಮ್ಮ ತಂದೆ ನನ್ನನ್ನು ಸಾಹಿತ್ಯದ ಕಡೆಗೆ ಸೆಳೆದಿದ್ದಾರೆ. ನಮ್ಮದು ಆಗ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ನಿಮಗೆ ಗೊತ್ತಲ್ಲ. ಮಧುಗಿರಿ ಪ್ರೌಢಶಾಲೆ ನನ್ನ ಹೆಮ್ಮೆಯ ಶಾಲೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಮಾಡಿದ್ವಿ ಅಂತ ಹೇಳಿ ಶೇಕ್ಸ್ಪಿಯರಿಂದು. ಅದೇನು ಮೋಡಿನೋ ಅವರಿಗೆ. ಅವ್ರ ಮಾತು ಅಷ್ಟು ನಿರರ್ಗಳವಾಗಿತ್ತು, ಅಷ್ಟು ಕಂಠ ಚೆನ್ನಾಗಿತ್ತು. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ದೇವ್ರ ದಯದಿಂದ. ಆರೋಗ್ಯವಾಗಿದ್ದೀರಾ ಸರ್? ಇಷ್ಟರ ಮಟ್ಟಿಗೆ. ಓಕೆ, ತುಮಕೂರಿನಲ್ಲಿ ಹುಟ್ಟಿರಾ, ಮಧುಗಿರಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಲ್ಲಿನ ಎಜುಕೇಶನ್ ಹೇಗಿತ್ತು? ಮತ್ತೆ ನೀವು ರೈಲ್ವೆ ಸ್ಟಾರ್ಟಿಂಗ್ ಶುರು ಮಾಡ್ತೀರಾ ಜಾಬು, ಹೇಗಿತ್ತು ಸರ್ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ? ನಾನು ಹುಟ್ಟಿದ್ದು ನಮ್ಮ ತಾಯಿ ತವರು ಮನೆ ಬರಗೂರಲ್ಲಿ. ಆದರೆ ಸಾಮಾನ್ಯವಾಗಿ ನಾವು ಹುಟ್ಟೂರು ಅಂತ ಹೇಳೋದು ತಂದೆಯ ಊರನ್ನು. ತಂದೆಯ ಊರು ಕುರುಬರಹಳ್ಳಿ, ಮಧುಗಿರಿ ತಾಲೂಕು. ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಕುರುಬರಹಳ್ಳಿಯ ಪ್ರಾಥಮಿಕ ಶಾಲೆ, ಬಡವನಹಳ್ಳಿಯ ಮಾಧ್ಯಮಿಕ ಶಾಲೆ. ಆನಂತರದಲ್ಲಿ ಮಧುಗಿರಿಯ ಪ್ರೌಢಶಾಲೆ, ಆಮೇಲೆ ತುಮಕೂರಿನ ಪ್ರಥಮ ದರ್ಜೆ ಕಾಲೇಜು. ಹೆಚ್ಚು ನನಗೆ ಬಾಲ್ಯದ ಅನುಭವಗಳಿರೋದೇನೆ ಕುರುಬರಹಳ್ಳಿಯ ಅನುಭವಗಳು. ಅದು ಬೆಳ್ಳಿಯ ಅನುಭವ ಅನ್ನಿ, ಬಂಗಾರದ ಅನುಭವ ಅನ್ನಿ, ಎಲ್ಲ ಒಂದೇನೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮತ್ತು ನನ್ನ ತಮ್ಮಂದಿರು ಹಳ್ಳದ ದಂಡೆಯಲ್ಲಿ ಆಟ ಆಡ್ತಾ ಇದ್ವಿ. ಆಗೆಲ್ಲನ 5 ಗಂಟೆಗೆ ನಮ್ಮ ಚಿಕ್ಕಪ್ಪ ಅವರೆಲ್ಲನ ಎದ್ದುಬಿಟ್ಟು ಬಾವಿ ಹತ್ರ ಹೋಗಿ ಅಲ್ಲಿ ಬಾನಿಯನ್ನೆಲ್ಲ ಕಟ್ಟಿ ಎತ್ತುಗಳನ್ನೆಲ್ಲ ಕಟ್ಟಿ ಗದ್ದೆಗೆ ನೀರು ಹಾಯಿಸೋರು. ನಾವೆಷ್ಟೋ ಸರಿ ಆ ಕಪಿಲೆ ಹಗ್ಗದ ಮೇಲೆ ಕೂತ್ಕೋತಾ ಇದ್ವಿ. ನಮ್ಮ ಚಿಕ್ಕಪ್ಪ ಹಾಡು ಹೇಳ್ಕೊಂಡು ನೀರು ಹಾಯಿಸ್ತಾ ಇದ್ರು ಗದ್ದೆಗಳಿಗೆ. ಆ ಅನುಭವಗಳು ಇವತ್ತಿಗೂ ನನ್ನ ಕಾಡುತ್ತೆ. ಆಮೇಲೆ ಮುಂದೆ ಕಡಲೆ ಗಿಡ ಹಾಕಿದಾಗ, ಮೆಣಸಿನ ತೋಟ, ತರಕಾರಿಯ ತೋಟವನ್ನು ಹಾಕಿ, ತೋಟವನ್ನು ಬೆಳೆಸಿ ಅದನ್ನು ಸಮೃದ್ಧಿ ಮಾಡ್ತಕ್ಕಂಥದ್ದು. ನಮ್ಮದು ಆಗ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ನಿಮಗೆ ಗೊತ್ತಲ್ಲ. ಎಲ್ಲ ತಮ್ಮಂದಿರು, ಅವರ ಹೆಂಡತಿಯರು, ಅವ್ರ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದದ್ದು. ನಮ್ಮ ಮನೆ ಎದುರುಗಡೆನೇ ಒಂದು ಮಾರಮ್ಮನ ಗುಡಿ. ಅಲ್ಲಿ ಜಗಲಿ ಕಟ್ಟೆ ಇರ್ತಾಯಿತ್ತು. ನಾನು ಹೆಚ್ಚು ಬೆಳೆದದ್ದೇನೆ ಆ ಜಗಲಿ ಕಟ್ಟೆಯಲ್ಲಿ ಆಟ ಆಡ್ತಾ. ನಮ್ಮ ತಂದೆ ಹೇಳಿ ಕೇಳಿ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು, ಕನ್ನಡ ಪಂಡಿತರು. ಅವರು ಪಾಠ ಮಾಡುವಾಗ ರಾಗವಾಗಿ ಪದ್ಯಗಳನ್ನು ಹೇಳ್ತಾ ಇದ್ರು. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಈ ತರಹ BM ಶ್ರೀ ಭಾವಗೀತೆ. ಹಾಗೆಲ್ಲ ನಮಗೆಲ್ಲ ಹೇಳ್ಕೊಟ್ಟು, ಹೇಳಿ ಮಕ್ಕಳೇ ಅಂತ ಹೇಳಿ ಹೇಳಿಸ್ತಾ ಇದ್ರು. ತಾಯ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ಆ ಹಾಡನ್ನು ಹೇಳ್ಕೊಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಕುವೆಂಪುನ, ಬೇಂದ್ರೆನ, ಮಾಸ್ತಿನ, DVGನ ಇವರೆಲ್ಲರ ಪದ್ಯಗಳನ್ನು ನಮಗೆ, ಪಂಜೆ ಮಂಗೇಶ್ರಾಯರ ಪದ್ಯಗಳನ್ನು ಹೇಳ್ಕೊಡೋ ಮುಖಾಂತರ ನನಗೆ ಗೊತ್ತಿಲ್ಲದೇನೆ ನಮ್ಮ ತಂದೆ ನನ್ನನ್ನು ಸಾಹಿತ್ಯದ ಕಡೆಗೆ ಸೆಳೆದಿದ್ದಾರೆ. ಆದರೆ ವಾಸ್ತವವಾಗಿ ಅವರಿಗೆ ನಾನು ಒಬ್ಬ ವಿಜ್ಞಾನಿ ಆಗಬೇಕು ಅನ್ನೋದು ಹಂಬಲ. ನಮ್ಮ ತಂದೆಗೆ ಹಾರ್ಮೋನಿಯಂ ನುಡಿಸೋದು ಗೊತ್ತಿತ್ತು. ತುಂಬ ಸೊಗಸಾಗಿ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಲೆಗ್ ಹಾರ್ಮೋನಿಯಮು, ಇನ್ನೊಂದು ಯೂಶುವಲ್ ಯಾವುದನ್ನು ಹಾರ್ಮೋನಿ ಪೆಟ್ಟಿಗೆ ಇರುತ್ತಲ್ಲ ಅದರಲ್ಲಿ ನುಡಿಸೋದು. ಬೇಸಿಗೆ ಸಂದರ್ಭದಲ್ಲಿ ನಾಟಕಗಳನ್ನು ಹಳ್ಳಿಯವರಿಗೆ ಹೇಳ್ಕೊಡ್ತಾ ಇದ್ರು. ನನಗೂ ಕೂಡ ಬಾಲಕೃಷ್ಣನ ಪಾತ್ರದಲ್ಲಿ ಬಣ್ಣ ಹಾಕಿದರು.
ಅವರು ಕೂಡ ಸ್ವತಃ ಬಣ್ಣ ಹಚ್ಚಿಕೊಂಡು ಅವರು ಒಳ್ಳೊಳ್ಳೆ ಕರ್ಣನ ಪಾತ್ರ, ಕೃಷ್ಣನ ಪಾತ್ರ ಇಂಥದ್ದೆಲ್ಲ ಮಾಡ್ತಾಯಿದ್ರು. ಮುಂದೆ ಬೆಳೆದ ಹಾಗೆ ನಾನು ಬಡವನಹಳ್ಳಿ ಮಾಧ್ಯಮಿಕ ಶಾಲೆಯಲ್ಲಿ ಓದಿದೆ. ಅಲ್ಲಿ ಸ್ವಲ್ಪ ದೇಶ ಪ್ರೇಮದ ಜಾಗೃತಿ ಆಯಿತು ನನಗೆ. ಆಗ ವಾಸ್ತವವಾಗಿ ಸಂಜೆ ಹೊತ್ತು 4-5 ಗಂಟೆ ಆದಮೇಲೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಈ ಹಾಡುಗಳನ್ನೆಲ್ಲ ಹೇಳ್ತಾ ಇದ್ವಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಅಲ್ಲಿಂದ ಮುಂದೆ ನಾನು ಪ್ರೌಢಶಾಲೆಗೆ ಬಂದೆ. ಮಧುಗಿರಿ ಪ್ರೌಢಶಾಲೆ ನನ್ನ ಹೆಮ್ಮೆಯ ಶಾಲೆ. ನನ್ನ ಬದುಕಿಗೆ ತಿರುವನ್ನು ಕೊಟ್ಟ ಶಾಲೆಗಳಲ್ಲಿ ಅದೊಂದು. ಅಲ್ಲಿ ರಾಮಚಂದ್ರ ರಾಯರು ಅಂತಿದ್ರು. ಅವರು ಕನ್ನಡ ಪಂಡಿತರು, ಒಳ್ಳೆ ಕವಿಗಳು, ಆಗ್ಲೇ ಒಳ್ಳೆ ಕವಿ ಅಂತ ಹೇಳಿ ಹೆಸರು ಮಾಡಿದ್ರು. ಉಜ್ವಲವಾದಂಥ ರಾಷ್ಟ್ರಪ್ರೇಮಿಯವರು. ಹಾಗಾಗಿ ನಾನು ಅಂಥವರ ಕೈಯಲ್ಲಿ ಪಾಠ ಹೇಳಿಸ್ಕೊಂಡವನು. ಇನ್ನೊಬ್ಬರು ಪಂಡಿತ ರೇವಣ್ಣ ಅಂತ ಹೇಳಿ, ರೇವಣ್ಣನವರು ಪಂಪನ ಪದ್ಯಗಳನ್ನು, ರನ್ನನ ಪದ್ಯಗಳನ್ನು, ವಚನಕಾರರನ್ನು, ಕೀರ್ತನಕಾರರನ್ನು ತುಂಬ ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟವರು ನಮ್ಮ ಪಂಡಿತ ರೇವಣ್ಣ ಮೇಷ್ಟ್ರು. ಆಗ ನನ್ನ ಸಹಪಾಠಿಗಳು ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿ, ಆಮೇಲೆ BMS ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದಂಥ ನರಸಿಂಹಮೂರ್ತಿ, ಇವರೆಲ್ಲ ನನ್ನ ಓರ್ಗೆಯವರು ಸಹಪಾಠಿಗಳು. KL ರಾಘವನ್. ಆಗಿನ ಕಾಲಕ್ಕೇ ನಾವು ನಾಟಕಗಳನ್ನು ಮಾಡ್ತಾ ಇದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಮಾಡಿದ್ವಿ ಅಂತ ಹೇಳಿ, ಶೇಕ್ಸ್ಪಿಯರಿಂದು ವಾರ್ಷಿಕೋತ್ಸವಕ್ಕೆ. ಅದು ದುಸ್ಸಾಹಸವೇನೆ, ಹುಡುಗರು ಯಾರು ಪ್ರಯತ್ನ ಮಾಡಲ್ಲ, ಆದರೆ ನಾವು ಮಾಡಿ ಯಶಸ್ವಿ ಆದ್ವಿ. ಮಧುಗಿರಿ ಪ್ರೌಢಶಾಲೆಯಲ್ಲಿ ಇರಬೇಕಾದ್ರೆ ರಾಮಚಂದ್ರ ರಾಯರ ದೆಸೆಯಿಂದನ ಒಳ್ಳೊಳ್ಳೆಯ ಉಪನ್ಯಾಸಗಳನ್ನು ಅವ್ರು ಏರ್ಪಡಿಸ್ತಾ ಇದ್ರು. ಉದಾಹರಣೆಗೆ ಆಗಿನ ಕಾಲಕ್ಕೆ ಬಹಳ ಪ್ರಖ್ಯಾತರಾಗಿದ್ದಂಥ ಜಾನಪದ ಜಂಗಮ ಅಂತ ಅನ್ನಿಸಿಕೊಂಡಂಥ ಡಾಕ್ಟರ್ SK ಕರೀಂ ಖಾನ್ ಬಂದು ಉಪನ್ಯಾಸ ಮಾಡಿದರು ಜಾನಪದ ಗೀತೆಗಳ ಬಗ್ಗೆ. ಜಾನಪದ ಗೀತೆಗಳನ್ನು ಹಾಡಿ ತೋರಿಸಿದ್ರು. ಅದೇನು ಮೋಡಿನೋ ಅವರಿಗೆ, ಅವರ ಮಾತು ಅಷ್ಟು ನಿರರ್ಗಳವಾಗಿತ್ತು, ಅಷ್ಟು ಕಂಠ ಚೆನ್ನಾಗಿತ್ತು, ಅಷ್ಟು ಹಾಡು ಚೆನ್ನಾಗಿ ಹಾಡ್ತಾಯಿದ್ರು. ಅದೆಲ್ಲ ಜಾನಪದೀಯವಾದ್ದು. ನನಗೆ ಜಾನಪದೀಯ ಭಾಳ ಇಷ್ಟ. ಜಾನಪದ ಏಕೆ ಅಂತಂದರೆ ನಮ್ಮೂರಲ್ಲಿ ನಮ್ಮಮ್ಮ, ಅಕ್ಕೈಗಳು, ಅಜ್ಜಿ ಇವರೆಲ್ಲನ ಪೈರು ನಾಟಿ ಹಾಕುವ ಸಂದರ್ಭದಲ್ಲಿ ಜಾನಪದ ಗೀತೆಗಳನ್ನು ಹಾಡಿಕೊಂಡು ಪೈರು ನಾಟಿ ಹಾಕ್ತಾಯಿದ್ರು. ಭತ್ತ ಕೊಯ್ಯುವಾಗ, ಕಣ ಮಾಡುವಾಗ, ಕಡಲೆಕಾಯಿ ಬಿಡಿಸುವಾಗ. ಆದ್ದರಿಂದ ದೇಸಿ ಪರಂಪರೆ ನನ್ನ ಒಳಗಡೆನೇ ಇದೆ. ಬಹುಶಃ ಎಲ್ಲ ಹಳ್ಳಿ ಹುಡುಗರು ಕೂಡ ಮೊದಲು ಸ್ಫೂರ್ತಿಯನ್ನು ಪಡ್ಕೊಳ್ಳೋದೇನೆ ಗ್ರಾಮೀಣ ಜಗತ್ತಿಂದ. ಗ್ರಾಮೀಣ ಪರಿಸರ ಅಷ್ಟು ಅದ್ಭುತವಾದಂಥ ಅನುಭವಗಳನ್ನು ನಮಗೆ ನೀಡುತ್ತೆ. ಇವತ್ತೇನಾದರೂ ದೊಡ್ಡರಂಗೇಗೌಡ ಒಂದು ಕಾವ್ಯದಲ್ಲಿ, ಚಲನಚಿತ್ರ ಗೀತೆಗಳ ರಚನೆಯಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದರೆ ಅದಕ್ಕೆ ಕಾರಣ ನಮ್ಮೂರಿನ ದೇಸಿ, ನಮ್ಮೂರಿನ ಸುತ್ತಮುತ್ತ ಹಳ್ಳಿಗಳನ್ನು ನಾನು ಚೆನ್ನಾಗಿ ಸುತ್ತಿದ್ದೇನೆ. ಆಗಿನ ಕಾಲಕ್ಕೇನೆ ಜಾನಪದ ಗೀತೆಗಳನ್ನು ಸಂಗ್ರಹಿಸಿದ್ದೇನೆ. ಕರೀಂ ಖಾನ್ರ ಅದಕ್ಕೆ ಸ್ಫೂರ್ತಿ. ಅದೆಲ್ಲವನ್ನ ನಾನು ಮನಸ್ಸಿಗೆ ಹಚ್ಕೊಂಡು, ಹೃದಯಕ್ಕೆ ತಕ್ಕೊಂಡು ಒಂದು ರೀತಿಯಲ್ಲಿ ಪ್ರೇರಣೆಯನ್ನು ಪಡ್ಕೋತಾ ಇದ್ದೆ. ಅದೆಲ್ಲನ ಕಾಲೇಜ್ ದಿನಗಳಲ್ಲಿ ಪದ್ಯಗಳನ್ನು ಬರೆಯುವಾಗ ಬಳಸ್ತಾ ಇದ್ದೆ. ಕಾಲೇಜಿನಲ್ಲಿ ಎಂಥ ಒಳ್ಳೆಯ ಕನ್ನಡ ಅಧ್ಯಾಪಕರುಗಳು ಸಿಕ್ಕರು ಅಂತ ಅಂದರೆ, ನೀವೆಲ್ಲ ಕೇಳಿರ್ಬೋದು, ಪ್ರೊಫೆಸರ್ HG ಸಣ್ಗುಡಯ್ಯ ಅಂತ ಹೇಳಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರಲ್ಲ, ಮಾಜಿ ಅಧ್ಯಕ್ಷರು ಪ್ರೊಫೆಸರ್ GS ಸಿದ್ಲಿಂಗಯ್ಯನವರು, ಅವರು ನಮ್ಮ ಮೇಷ್ಟ್ರು.
ಬುದ್ಧನ ಮೇಲೆ ಮಹಾಕಾವ್ಯ ಬರೆದಂಥ ಕಾಶಿ ವಿಶ್ವನಾಥ ಶೆಟ್ರು, ಬುದ್ಧನ ಬಗ್ಗೆ ಆಗಿನ ಕಾಲಕ್ಕಿನೇ ಅವರು ಮಹಾಕಾವ್ಯ ಬರೆದಿದ್ರು. ತುಮಕೂರಲ್ಲಿರುವಾಗ ನಾನು ತೀನಂ ಶ್ರೀಯವರ 3 ಉಪನ್ಯಾಸಗಳನ್ನು ಕೇಳಿದೆ. ಪ್ರತಿನಿತ್ಯ ಸಾಯಂಕಾಲ ಪ್ರಚಾರೋಪನ್ಯಾಸ ಮಾಲೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕುವೆಂಪು ಅವರ ಆದೇಶದ ಮೇರೆಗೆ ದೊಡ್ಡ ದೊಡ್ಡ ಪಂಡಿತರುಗಳು, ದೊಡ್ಡ ದೊಡ್ಡ ಭಾಷಾಶಾಸ್ತ್ರಜ್ಞರು, ಒಳ್ಳೆಯ ಕವಿಗಳು ಇವರೆಲ್ಲನ ನಗರಗಳ ಕಾಲೇಜುಗಳಿಗೆ ಹೋಗಿ ಕಾವ್ಯ ಅಂದ್ರೇನು, ಕಲೆ ಅಂದ್ರೇನು, ವಿಮರ್ಶೆ ಅಂದ್ರೇನು ಇದನ್ನೆಲ್ಲನ ಉಪನ್ಯಾಸ ಮಾಡ್ತಾ ಇದ್ರು. ತೀನಂ ಶ್ರೀಯವರ ಉಪನ್ಯಾಸದಿಂದ ನಾನು ಪ್ರಭಾವಿತನಾದೆ. ಕಾವ್ಯ ಎಂದರೇನು, ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.